ಇವತ್ತಿನ ವಿಡಿಯೋದಲ್ಲಿ ನಾವು ಯಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಕೆಟ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಯಾನ್ಸ್ ಅವೈಲೇಬಲ್ ಇದೆ, ಯಾವ ಪ್ರಾಜೆಕ್ಟ್ಗೆ ಯಾವ ಯಾರ್ನ ಹೇಗ್ ಚೂಸ್ ಮಾಡೋದು, ಡಿಕೆ ಯಾನ್ ಅಂದ್ರೆ ಏನು, ಬ್ಲೆಂಡೆಡ್ ಯಾನ್ಸ್ ಅಂದ್ರೆ ಏನು, ಪ್ಲೈ ಅಂದ್ರೆ ಏನು, ಥಿಕ್ನೆಸ್ ಅಂದ್ರೆ ಏನು, ಹಾಗೆ ವೆಯ್ಟ್ ಅಂದ್ರೆ ಏನು, ಪ್ಲೈಗೂ ಥಿಕ್ನೆಸ್ಗೂ ಏನಾದ್ರೂ ಡಿಫ್ರೆನ್ಸ್ ಇದೆನಾ, ಈ ಎಲ್ಲಾ ಟಾಪಿಕ್ಸ್ನ ನಾನಿವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನ್ ನಿಮ್ ಶ್ರೀದೇವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ರೋಶೆ ಹುಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಷ್ಟು ಟೈಪ್ಸ್ ಆಫ್ ಹುಕ್ಸ್ ಅವೈಲೇಬಲ್ ಇದೆ, ಯಾವೆಲ್ಲ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ, ಹಾಗೆ ಬಿಗಿನರ್ಸ್ಗೆ ಯಾವ ಸೈಜ್ ಹುಕ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ, ಜೊತೆಗೆ ನೀವು ನಿಮ್ಮ ಕ್ರೋಶೆ ಜರ್ನಿನ ಹೇಗ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದ್ರೂ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ, ಒಮ್ಮೆ ವಿಡಿಯೋನ ನೋಡಿ. ನಿಮ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ, ನಿಮ್ಗೇನಾದ್ರೂ ಸ್ಟಿಲ್ ಯು ಹ್ಯಾವ್ ಅ ಡೌಟ್ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನ್ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಬಂದು ಯಾನ್ಸ್. ಹೇಗೆ ಕ್ರೋಶೆ ಜರ್ನಿಯಲ್ಲಿ ಹುಕ್ಕು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೋ ಹಾಗೆ ಯಾರ್ನ್ ಕೂಡ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ವಿತೌಟ್ ಯಾನ್, ವಿತೌಟ್ ಹುಕ್ ವಿ ಕಾಂಟ್ ಡು ಕ್ರೋಶೆ. ಹುಕ್ಕು ಮತ್ತೆ ಯಾರ್ನ್ ಇದ್ರೆ ಮಾತ್ರ ನಮ್ಗೆ ಕ್ರೋಶೆ ಮಾಡೋದಕ್ಕೆ ಸಾಧ್ಯ. ಸೊ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನೀವು ರೆಡಿ ಮಾಡಿರುವಂತ ಒಂದು ಪ್ರಾಡಕ್ಟ್ ಔಟ್ಲುಕ್ ಸೊ ಕಂಪ್ಲೀಟ್ ಆಗಿ ನೀವು ಚೂಸ್ ಮಾಡೋ ಯಾರ್ನ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ರೆಡಿ ಮಾಡ್ತೀರಾ, ಅದ್ರದ್ದು ಔಟ್ಲುಕ್ ತುಂಬಾ ಕ್ಲಾಸಿ ಆಗಿ ಬರ್ಬೇಕು, ತುಂಬಾ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ತುಂಬಾ ಚೆನ್ನಾಗಿ ವಾವ್ ಅನ್ನೋ ಫೀಲ್ ಬರ್ಬೇಕು ಅಂದ್ರೆ ನೀವು ಯಾವ ಥರದ ಯಾರನ್ನ ಚೂಸ್ ಮಾಡಿರ್ತೀರೋ ಅದ್ರ ಮೇಲೆ ಆ ಪ್ರಾಡಕ್ಟ್ ಇನ್ ಲುಕ್ ಡಿಪೆಂಡ್ ಆಗಿರುತ್ತೆ. ಐದರ್ ಕಲರ್ ವೈಸ್ ಆಗ್ಬೋದು, ಥಿಕ್ನೆಸ್ ವೈಸ್ ಆಗ್ಬೋದು, ಮೆಟೀರಿಯಲ್ ವೈಸ್ ಆಗ್ಬೋದು, ಕ್ವಾಲಿಟಿ ವೈಸ್ ಆಗ್ಬೋದು. ಹೇಗೆ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಪ್ರಾಡಕ್ಟ್ ಔಟ್ಪುಟ್ ಡಿಪೆಂಡ್ ಆಗಿರುತ್ತೆ. ಸೂಪರ್ ಫೈನ್ ಫಿನಿಶಿಂಗ್ ಬರ್ಬೇಕಂದ್ರೆ ಒಳ್ಳೆ ಯಾರನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅಗೈನ್ ನೀವು ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೀರೋ ಅದ್ರ ಬೇಸ್ ಮೇಲೆ ಯಾರನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇನ್ನು ಮಾರ್ಕೆಟ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಯಾನ್ಸ್ ಅವೈಲೇಬಲ್ ಇದೆ ಅನ್ನೋದಾದ್ರೆ, ಮಾರ್ಕೆಟ್ ಅಲ್ಲಿ ಸುಮಾರು ಟೈಪ್ಸ್ ಆಫ್ ಯಾನ್ಸ್ ಅವೈಲೇಬಲ್ ಇದೆ. ಕಲರ್ ವೈಸ್ ಆಗ್ಬೋದು, ಮೆಟೀರಿಯಲ್ ವೈಸ್ ಆಗ್ಬೋದು, ಕ್ವಾಲಿಟಿ ವೈಸ್ ಆಗ್ಬೋದು, ಥಿಕ್ನೆಸ್ ವೈಸ್ ಆಗ್ಬೋದು, ಸುಮಾರು ಅಂದ್ರೆ ಸುಮಾರು ವೆರೈಟಿ ಆಫ್ ಯಾನ್ಸ್ ಅವೈಲೇಬಲ್ ಇದೆ. ಯಾನ್ ಶಾಪಿಗೆ ಹೋದ್ರೆ ಅದು ತುಂಬಾ ಕಲರ್ ಆಗಿ ಕಾಣಿಸೋದ್ರಿಂದ, ತುಂಬಾ ಕಲರ್ಫುಲ್ ಆಗಿ ಕಾಣೋದನ್ನೆಲ್ಲ ನೋಡ್ಬಿಟ್ಟು ಅದು ಬೇಕು ಇದು ಬೇಕು, ಅದನ್ನು ತಗೊಳ್ಳೋಣ ಇದನ್ನು ತಗೊಳ್ಳೋಣ ಅಂತ ಆಸೆ ಆಗ್ತಾ ಇರುತ್ತೆ. ಅಷ್ಟು ವೆರೈಟಿ ಆಫ್ ಯಾನ್ಸ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ ಶಾಪಲ್ಲಿ. ಬಟ್ ಸ್ಟಿಲ್ ಇಷ್ಟ ಆಯ್ತು ಅಂತ ಎಲ್ಲದನ್ನು ತಗೊಳಕ್ಕೂ ಆಗೋದಿಲ್ಲ ಅಲ್ವಾ. ಸೊ ನೀವು ಮೆಂಟಲಿ ಫಸ್ಟೇ ಪ್ರಿಪೇರ್ ಆಗಿರ್ಬೇಕು. ನೀವ್ ಏನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ, ಆ ಪ್ರಾಡಕ್ಟ್ಗೆ ಯಾವ ಥರದ್ದು ಯಾರನ್ನ ಸೂಟ್ ಆಗತ್ತೆ, ಯಾವ ಕಲರ್ ಯಾರನ್ನ ಬೇಕಾಗುತ್ತೆ, ಹಾಗೆ ಥಿಕ್ನೆಸ್ ಎಷ್ಟಿರ್ಬೇಕಾಗತ್ತೆ ಅನ್ನೋದನ್ನ ಅದೆಲ್ಲದೂ ಡಿಸೈಡ್ ಮಾಡಾದ್ಮೇಲೆನೆ ನೀವು ಯಾನ್ ಶಾಪಿಗೆ ಹೋಗಿ ಪರ್ಟಿಕ್ಯುಲರ್ ಆಗಿರೋ ಯಾರನ್ನ ಸೆಲೆಕ್ಟ್ ಮಾಡಿ ತರೋದಕ್ಕೆ ಈಸಿ ಆಗುತ್ತೆ, ವಿದೌಟ್ ಎನಿ ಕನ್ಫ್ಯೂಷನ್ಸ್. ತುಂಬಾ ವೆರೈಟಿ ಆಫ್ ಯಾನ್ಸ್ ನೋಡಿದಾಗ ಆಬ್ವಿಯಸ್ಲಿ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಟರ್ ಸ್ಟಾರ್ಟಿಂಗ್ ಅಲ್ಲೇ ನೀವು ಪ್ರಿಪೇರ್ ಆಗ್ಬಿಡಿ. ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಯಾವ ಯಾರ್ನು, ಯಾವ ಕಲರು, ಯಾವ ಥಿಕ್ನೆಸ್ ಸೂಟ್ ಆಗುತ್ತೆ ಅಂತ ಬೇಸ್ಡ್ ಆನ್ ದಟ್. ಸೊ ನೀವು ಶಾಪಿಗೆ ಹೋಗಿ ಬೇಕಾಗಿರೋ ಪರ್ಟಿಕ್ಯುಲರ್ ಯಾರನ್ನ ಪಿಕ್ ಮಾಡ್ಕೋಬಹುದು. ಇದು ನನ್ನ ಕಡೆಯಿಂದ ನಿಮ್ಗೆ ಒಂದು ಸ್ಮಾಲ್ ಟಿಪ್. ಇನ್ನು ಯಾನ್ ಬಗ್ಗೆ ಕ್ಲಾಸಿಫಿಕೇಶನ್ಸ್ ಕೊಡೋದಾದ್ರೆ, ನಮ್ಗೆ 2 ಟೈಪ್ಸ್ ಯಾನ್ಸ್ ಅವೈಲೇಬಲ್ ಇದೆ. ಒಂದು ನ್ಯಾಚುರಲ್ ಯಾನು, ಹಾಗೆ ಇನ್ನೊಂದು ಸಿಂಥೆಟಿಕ್ ಯಾನು. ನ್ಯಾಚುರಲ್ ಯಾನ್ ಅಂದ್ರೆ ನಮ್ಗೆ ನೇಚರ್ ಇಂದ ಸಿಕ್ಕಿರುವಂತದ್ದು, ಹಾಗೆ ಸಿಂಥೆಟಿಕ್ ಅಂದ್ರೆ ಇಟ್ಸ್ ಅ ಮ್ಯಾನ್ ಕ್ರಿಯೇಟೆಡ್. ನ್ಯಾಚುರಲ್ ಯಾರ್ನು ನಮ್ಗೆ 2 ways ಅಲ್ಲಿ ಸಿಗುತ್ತೆ, ಅಂದ್ರೆ 2 ಬೇಸ್ ಇಂದ ಸಿಗುತ್ತೆ. ಒಂದು ಪ್ಲಾಂಟ್ ಬೇಸ್ ಇಂದ, ಹಾಗೆ ಇನ್ನೊಂದು ಆನಿಮಲ್ ಬೇಸ್ ಇಂದ. ಪ್ಲಾಂಟ್ ಬೇಸ್ ಇಂದ ನಮ್ಗೆ ಕಾಟನ್, ಲೆನಿನ್, ಬ್ಯಾಂಬೂ ಯಾನ್ ಸಿಗುತ್ತೆ. ಹಾಗೆ ಆನಿಮಲ್ ಬೇಸ್ ಇಂದ ನಮ್ಗೆ ಉಲ್ಲನ್ನು ಮತ್ತೆ ಸಿಲ್ಕ್ ಯಾರ್ನ್ ಸಿಕ್ಕುತ್ತೆ. ಇನ್ನು ಸಿಂಥೆಟಿಕ್ ಯಾನ್ಸ್ ಅಲ್ಲಿ ಅಕ್ರಿಲಿಕ್ ಮತ್ತೆ ರೇಯಾನ್ ಯಾನ್ಸ್ ಇದೆ.
ನಾವು ನಮ್ಮ ಕ್ರೋಶೆ ಜರ್ನಿಯಲ್ಲಿ ಮೋಸ್ಟ್ ಆಫ್ ದ ಟೈಮು ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡೋ ಯಾರ್ನಂದ್ರೆ ಈ ಅಕ್ರಲಿಕ್ ಯಾರ್ನು. ಅಕ್ರಲಿಕ್ ಯಾರ್ನು ನೋಡೋದಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ, ಹಾಗೆ ಲೈಟ್ ವೇಟೆಡ್ ಕೂಡ ಇರುತ್ತೆ. ಯಾಕೆ ನಾವು ಅಕ್ರಲಿಕ್ ಯಾರ್ನ ತುಂಬಾ ಜಾಸ್ತಿ ಕ್ರೋಶೆಲ್ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ, ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬೇಗ ಈಸಿಯಾಗಿ ಸಿಗುತ್ತೆ, ಹಾಗೆ ಅಫೋರ್ಡಬಲ್ ಕೂಡ. ಸ್ವಲ್ಪ ಕಾಸ್ಟ್ ಇದ್ರದ್ದು ಕಡಿಮೆ ಕಂಪೇರ್ ಟು ಕಾಟನ್ ಯಾರ್ನ್. ಈ ಕಾಟನ್ ಯಾರ್ನ್ಗೆ ಕಂಪೇರ್ ಮಾಡಿದ್ರೆ ಅಕ್ರಲಿಕ್ ಯಾರ್ನ್ ರೇಟು ಕಡಿಮೆ. ಹಾಗಾಗಿ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ ಅಲ್ಲಿ ನಾವು ಅಕ್ರಲಿಕ್ ಯಾರ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ನಮಗೆ ಬ್ಲೆಂಡೆಡ್ ಯಾರ್ನ್ ಕೂಡ ಅವೈಲೇಬಲ್ ಇದೆ. ಬ್ಲೆಂಡೆಡ್ ಯಾರ್ನ್ ಈಸ್ ನಥಿಂಗ್ ಬಟ್ ಮಿಕ್ಸಿಂಗ್ ಆಫ್ 2 yarns. 2 yarn ಮಿಕ್ಸ್ ಮಾಡಿ ಒಂದು ಯಾರ್ನ್ ರೆಡಿ ಮಾಡಿರ್ತಾರೆ. ಅಂದ್ರೆ ಅಕ್ರಲಿಕ್ ಪ್ಲಸ್ ಕಾಟನ್ ಅಥವಾ ಅಕ್ರಲಿಕ್ ಪ್ಲಸ್ ವೂಲನ್, ಈ ತರ ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಯಾರ್ನ್ ಇರುತ್ತೆ. ಅದನ್ನ ನಾವು ಬ್ಲೆಂಡೆಡ್ ಯಾರ್ನ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ವೂಲನ್ದು ಅಲರ್ಜಿ ಇರುತ್ತೆ, ವೂಲ್ ಸೂಟ್ ಆಗಲ್ಲ. ಆ ತರ ಇರೋರು ಏನ್ ಮಾಡ್ತಾರೆ, ದೇ ವಿಲ್ ಗೋ ವಿತ್ ಬ್ಲೆಂಡೆಡ್ ಯಾರ್ನ್ಸ್. ಮೇ ಬಿ 70% ಅಕ್ರಲಿಕ್ 30% ವೂಲ್ ಇರ್ಬೋದು, ಇಲ್ಲ 50% ಅಕ್ರಲಿಕ್ 50% ವೂಲ್. ಈ ತರ ಒಂದು ಕಾಂಬಿನೇಷನ್ ನಲ್ಲಿ ವೂಲ್ ನ ಚೂಸ್ ಮಾಡ್ತಾರೆ, ಯಾರ್ನ ಚೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಬ್ಲೆಂಡೆಡ್ ಯಾರ್ನ್ ಅಂತ ಕರಿತೀವಿ ನಾವು. ಇದಾಗಿತ್ತು ಜನರಲ್ ಕ್ಲಾಸಿಫಿಕೇಶನ್ ಆಫ್ ಯಾರ್ನ್ಸ್. ಇನ್ನು ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಯಾವ ಪರ್ಟಿಕ್ಯುಲರ್ ಯಾರ್ನ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅನ್ನೋದಾದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಕ್ರೇಪ್ ಟಾಪ್ ಸಮ್ಮರ್ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದೀವಿ ಅನ್ನೋದಾದ್ರೆ, ಲೈಕ್ ಕ್ರೇಪ್ ಟಾಪ್ಸ್, ಜಾಕೆಟ್ಸ್, ಈ ತರ ಎಲ್ಲ ನಾವು ರೆಡಿ ಮಾಡ್ತೀವಿ ಅನ್ನೋವಾಗ ಸಮ್ಮರ್ ಅಲ್ಲಿ ಯೂಶಲಿ ನಾವು ಕಾಟನ್ ನ ಪ್ರಿಫರ್ ಮಾಡ್ತೀವಿ. ಹಾಗಾಗಿ ವಿ ಗೋ ವಿತ್ ಕಾಟನ್ ಯಾರ್ನ್, ಕಾಟನ್ ಥ್ರೆಡ್ ಅಥವಾ ಯಾರ್ನ್ ಅಂತ ಎರಡೂ ಹೇಳ್ತಾರೆ. ಆ ಟೈಮಲ್ಲಿ ನಾವು ಇದನ್ನ ಚೂಸ್ ಮಾಡ್ತೀವಿ. If suppose we are doing winter products like shawl, cardigan, sweaters, socks, ಈ ತರದೆಲ್ಲ ಮಾಡ್ತಾ ಇದೀವಿ ಅಂದ್ರೆ we'll go with woolen because ವಾರ್ಮ್ ಆಗಿರುತ್ತೆ. ಅಗೈನ್ ಯಾರಿಗಾದ್ರೂ ಉಲನ್ದ ಅಲರ್ಜಿ ಇದ್ರೆ ದೇ ವಿಲ್ ಗೋ ವಿತ್ ಬ್ಲೆಂಡೆಡ್ ಯಾರ್ನ್ಸ್. ಬ್ಲೆಂಡೆಡ್ ಯಾರ್ನ್ಸ್ ಹೋಗ್ತಾರೆ. ಇಲ್ಲ ಅದು ನಮ್ಗೆ ಸೂಟ್ ಆಗಲ್ಲ ಅನ್ನೋದಾದ್ರೆ ಪ್ಯೂರ್ ಅಕ್ರಲಿಕ್ ಯಾರ್ನ್ಗೆ 100% ಅಕ್ರಲಿಕ್ ಯಾರ್ನ್ ಕೂಡ ನೀವು ಚೂಸ್ ಮಾಡ್ಬೋದು. ನೀವೇನಾದ್ರೂ ಹೆವಿ ಆಗಿರೋ, ಸ್ಟಿಫ್ ಆಗಿರೋ, ಸ್ಟೇಬಲ್ ಆಗಿರೋ ಪ್ರಾಡಕ್ಟ್ ಲೈಕ್ ಬ್ಯಾಗ್, ಪರ್ಸಸ್ ಈ ತರ ರೆಡಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನೈಲಾನ್ ಯಾರ್ನ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ನೈಲಾನ್ ಯಾರ್ನ್ ಇಂದ ಆ ಪ್ರಾಡಕ್ಟ್ಸ್ ನ ರೆಡಿ ಮಾಡ್ಬೋದು. ಇನ್ನು ಬ್ಲಾಂಕೆಟ್ಸ್, ಸಾಫ್ಟ್ ಟಾಯ್ಸ್ ಈ ತರ ಏನಾದ್ರೂ ರೆಡಿ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಸೊ ವಿ ಗೋ ವಿತ್ ಚಂಕಿ ಯಾರ್ನ್. ಇದನ್ನ ಚಂಕಿ ಯಾರ್ನ್ ಅಂತ ಹೇಳ್ತಾರೆ. ನೋಡಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ, ಥಿಕ್ ಆಗಿದೆ. ಸೊ ಇದರಿಂದ ಸಾಫ್ಟ್ ಟಾಯ್ಸ್ ತುಂಬಾ ಚೆನ್ನಾಗಾಗುತ್ತೆ. ಫ್ಲಶೀಸ್, ಸಾಫ್ಟ್ ಟಾಯ್ಸ್ ತುಂಬಾ ಚೆನ್ನಾಗಿ ಇದರಿಂದ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಯಾರ್ನ ಯೂಸ್ ಮಾಡ್ತಾರೆ. ಇದು ಯಾವ ಪ್ರಾಡಕ್ಟ್ಗೆ ಜನರಲ್ ಆಗಿ ಇಂಥ ಪ್ರಾಡಕ್ಟ್ಗೆ ಇಂಥ ಯಾರ್ನ್ ಅಂತ ಚೂಸ್ ಮಾಡೋ ರೀತಿ ಇದು. ಸೊ ಸಮ್ಮರ್ ಅಲ್ಲಿ ಕಾಟನ್, ವಿಂಟರ್ ಅಲ್ಲಿ ವೂಲ್. ಇಫ್ ಯು ಆರ್ ನಾಟ್ ಸೂಟೇಬಲ್ ವೂಲ್ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಅಕ್ರಲಿಕ್ ಆರ್ ಬ್ಲೆಂಡೆಡ್ ಯಾರ್ನ್ಸ್. ಅಗೇನ್ ಸಾಫ್ಟ್ ಟಾಯ್ಸ್ ಬಂತು ಅಂದ್ರೆ ಚಂಕಿ ಯಾರ್ನ್ಸ್, ಸ್ಟೇಬಲ್ ಆಗಿರೋದು ಬೇಕು ಅಂತಂದ್ರೆ ನೈಲಾನ್ ಯಾರ್ನ್. ಇದು ಒಂದು ಜನರಲ್ ಆಗಿ ಇರುವಂತ ಸ್ಟ್ಯಾಂಡರ್ಡ್. ಈ ತರ ಪ್ರಾಡಕ್ಟ್ಗೆ ಈ ತರದನ್ನ ಯೂಸ್ ಮಾಡಿ ಅಂತ. ಇನ್ನು ಯಾರ್ನ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಾವು ಶಾಪಿಗೆ ಹೋದಾಗ ದೇ ವಿಲ್ ಆಸ್ಕ್ ಅಸ್, ಇಲ್ಲ ನೀವು ಬೇರೆ ಎಲ್ಲಾದ್ರೂ ವಿಡಿಯೋಸ್ ನೋಡಿರ್ತಾರೆ, ಯಾವ್ದಾದ್ರು ಪ್ಯಾಟರ್ನ್ಸ್ ನ ಫಾಲೋ ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ದೇ ಯೂಸ್ ಟು ಟೆಲ್ ರೈಟ್ 4 ಪ್ಲೇ. ನಾವು 4 ಪ್ಲೇ ಯಾರ್ನ ಯೂಸ್ ಮಾಡಿದೀವಿ, 6 ಪ್ಲೇ ಯಾರ್ನ್ ಯೂಸ್ ಮಾಡಿದೀವಿ, 8 ಪ್ಲೇ ಯಾರ್ನ್ ಯೂಸ್ ಮಾಡಿದೀವಿ. ಸೊ ವಾಟ್ ಈಸ್ ದಟ್ ಪ್ಲೇ? ಪ್ಲೇ ಅಂದ್ರೆ ಏನು? ಪ್ಲೈ ಈಸ್ ನಥಿಂಗ್ ಬಟ್ ಒನ್ ಸೆಕೆಂಡ್. ಸೊ ಇದು ನಂದು ಕಾಟನ್ ಯಾರ್ನ್. ಸೊ ಕಾಟನ್ ಥ್ರೆಡ್ ಅಂತಾನು ಹೇಳ್ಬೋದು. ಇದು ಕಾಟನ್ ಯಾರ್ನ್ ಇದು. ಸೊ ಇದರಲ್ಲಿ ಪ್ಲೈ, ಇದನ್ನ ನಾನು 4 ಪ್ಲೇ ಥ್ರೆಡ್. ಇದು ಹೇಗೆ 4 ಪ್ಲೇ ಅನ್ನೋದಾದ್ರೆ, ಸಿ ಇದು ಇದರಲ್ಲಿ ಎಷ್ಟು ಟ್ರಾನ್ಸ್ ಇದೆ? 4 ಟ್ರಾನ್ಸ್ ಇದೆ. 4 ಟ್ರಾನ್ಸ್ ಇದೆ. 4 ಟ್ರಾನ್ಸ್ ಇನ್ ದ ಸೆನ್ಸ್ 4 ಎಳೆಗಳಿದೆ. ಈ 4 ಎಳೆನ ಟ್ವಿಸ್ಟ್ ಮಾಡಿ ಒಂದು ಥ್ರೆಡ್ ಆಗಿದೆ. ಸೊ ಇದು 4 ಪ್ಲೇ ಯಾರ್ನ್.
ಅರ್ಥ ಆಯ್ತಲ್ವಾ? ಸೊ ಇದರಲ್ಲಿ ಈ ಯಾರ್ನಲ್ಲಿ ನಮಗೆ ಎಷ್ಟು ಎಳೆಗಳು ಸಿಗುತ್ತೆ, ಎಷ್ಟು ಪ್ಲೇಸ್ ಇದೆ, ಇದನ್ನೇ ಪ್ಲೇ ಅಥವಾ ಟ್ರಾನ್ಸ್ ಅಂತ ಹೇಳೋದು. ಈ 4 ಎಳೆ ಇದೆ ಅಲ್ವಾ, ಈ 4 ಎಳೆ ಸೇರಿ ಒಂದು ಥ್ರೆಡ್ ಆಗಿದೆ, ಒಂದು ಯಾರ್ನ್ ಆಗಿದೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಇದು ಈ ಯಾರ್ನ್ ಬಂದು 4 ಪ್ಲೇ ಯಾರ್ನ್ ಇದು. ಸೊ ಇದು 4 ಪ್ಲೇ ಯಾರ್ನು. ಅಕಸ್ಮಾತ್ ಇದರಲ್ಲಿ 5 ಎಳೆಗಳಿದ್ರೆ, 5 ಟ್ರಾನ್ಸ್ ಇದ್ದರೆ ಅದನ್ನು 5 ಪ್ಲೇ ಅಂತೀವಿ. ಇದೇ ಥರ ನೀವು ಎಷ್ಟು ಪ್ಲೇ ಯಾರ್ನ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಇವಾಗ 4 ಪ್ಲೇ ಯಾರ್ನ್ ಆಗಿದೆ. ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಕಾಣಿಸ್ತಾ ಇರೋ ಯಾರ್ನಲ್ಲಿ ನಮಗೆ 2 ಟ್ರಾನ್ಸ್ ಕಾಣಿಸ್ತಾ ಇದೆ. ಸೊ 2 ಟ್ರಾನ್ಸ್ ಅಂದ್ರೆ 2 ಎಳೆಗಳು. ಸೊ ಅದನ್ನು ನಾವು 2 ಪ್ಲೇ ಯಾರ್ನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇರೋ ಯಾರ್ನಲ್ಲಿ 3 ಟ್ರಾನ್ಸಸ್ ಇದೆ. ಸೊ ಹಾಗಾಗಿ ಅದು 3 ಪ್ಲೇ ಯಾರ್. ಹಾಗೆ ನೆಕ್ಸ್ಟ್ ಯಾರ್ನಲ್ಲಿ ನಮ್ಗೆ 4 ಎಳೆಗಳು ನೋಡ್ತಾ ಇದೀವಿ ನಾವು. ಸೊ 4 ಪ್ಲೇ ಯಾರ್ನ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಇವಾಗ ನೀಟಾಗಿ ಅರ್ಥ ಆಗಿದೆ ಅನ್ಕೊಳ್ತಾ ಇದೀನಿ ಪ್ಲೈ ಅಂದ್ರೆ ಏನು ಅನ್ನೋದು. ಸೊ ಪ್ಲೈ ಇಸ್ ನಥಿಂಗ್ ಬಟ್ ಒಂದು ಥ್ರೆಡ್ ಅಥವಾ ಒಂದು ಯಾರ್ನಲ್ಲಿ ಎಷ್ಟು ಟ್ರಾನ್ಸಸ್ ಇರುತ್ತೆ ಅಂದ್ರೆ ಎಷ್ಟು ಎಳೆಗಳು ಇರುತ್ತೋ ಅದು ನಮ್ಗೆ ನಾವ್ ಅದನ್ನ ಪ್ಲೈ ಅಂತ ಹೇಳ್ತೀವಿ. ಥಿಕ್ನೆಸ್ಸು ಮತ್ತೆ ಪ್ಲೈ ಎರಡೂ ಸೇಮಾ ಅಂತ ಕೇಳಿದ್ರೆ ನೋ, ಇಟ್ಸ್ ಅ ಬಿಗ್ ನೋ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ನೀವೆಲ್ಲ ಇದನ್ನು ನೋಡಿದ್ರಿ ಅಲ್ವಾ, ಇದರಲ್ಲಿ ಎಷ್ಟು ಎಳೆಗಳಿತ್ತು? 4 ಎಳೆಗಳಿತ್ತು, ಕರೆಕ್ಟ್? ಹಾಗೇನೆ ಐ ವಿಲ್ ಜಸ್ಟ್ ಶೋ ಯು ದ ಎಕ್ಸಾಂಪಲ್. ಇಲ್ಲಿ 4 ಎಳೆಗಳಿದೆ. ಹಾಗೆ ಈ ಯಾರು ನೋಡೋದಕ್ಕೆ ಎಷ್ಟು ದಪ್ಪ ಇದೆ, ಥಿಕ್ನೆಸ್ ಎಷ್ಟು ದಪ್ಪ ಇದೆ ಅಲ್ವಾ? ಸೊ ಇದರಲ್ಲಿ ಕೂಡ ನಿಮಗೆ ಎಷ್ಟು ಎಳೆಗಳಿದೆ ನೋಡೋಣವಾ? ಆದರೆ ಇದರಲ್ಲೂ 4 ಎಳೆಗಳು ಮಾತ್ರ ಇದೆ ಅಲ್ವಾ? ಇದರಲ್ಲೂ ಅಷ್ಟೇ ಥಿಕ್ನೆಸ್ ಜಾಸ್ತಿ ಇದೆ, ಬಟ್ ಎಳೆಗಳು 4 ಮಾತ್ರ ಇದ್ದಾವೆ. 4 ಎಳೆ ಮಾತ್ರ ಇದೆ ಇದರಲ್ಲೂ ಕೂಡ. ಹಾಗೆ ಈ ಯಾರ್ನಲ್ಲೂ ಅಷ್ಟೇ ನೋಡೋದಕ್ಕೆ ಇದು ಎಷ್ಟು ಸ್ಮಾಲ್ ಆಗಿದೆ, ಇದರ ಥಿಕ್ನೆಸ್ ಎಷ್ಟು ಕಡಿಮೆ ಇದೆ. ಇದರಲ್ಲಿ ಎಷ್ಟು ಎಳೆಗಳಿದೆ? ಅಗೇನ್ ಸೇಮ್, ಇದರಲ್ಲೂ ಕೂಡ 4 ಎಳೆಗಳು ಮಾತ್ರ ಇದೆ, ರೈಟ್? ಸೊ ಇದೆಲ್ಲದೂ 4 ಪ್ಲೇ ಯಾರ್ನ್ಸೇನೆ. ನಾನು ಹೇಳಿದೆ ಅಲ್ವಾ, ಪ್ಲೈಗೂ ಥಿಕ್ನೆಸ್ಸು ಎರಡೂ ಸೇಮಾ ಅನ್ನೋದಾದರೆ ಇಲ್ಲ. ಈ ಯಾರ್ನು ನೋಡೋದಕ್ಕೆ ಇಷ್ಟು ದಪ್ಪ ಇದೆ, ಬಟ್ ಇದರಲ್ಲಿ ಇರೋದು ಎಷ್ಟು ಪ್ಲೇ, ಎಷ್ಟು ಎಳೆಗಳು? 4 ಎಳೆ ಮಾತ್ರ ಇದೆ. ಹಾಗೆ ಇದಕ್ಕಿಂತ ಇದು ತುಂಬ ಸ್ಮಾಲ್ ಆಗಿದೆ, ನೋಡೋದಕ್ಕೆ ಚಿಕ್ಕದಾಗಿದೆ, ಆದರೂ ಅದರಲ್ಲೂ ಕೂಡ 4 ಎಳೆನೇ ಇದೆ. ಇದಕ್ಕಿಂತ ಇದು ತುಂಬ ಚಿಕ್ಕದಾಗಿದೆ, ಬಟ್ ಸ್ಟಿಲ್ ಇದರಲ್ಲೂ ಕೂಡ 4 ಎಳೆನೇ ಇದೆ ಅಲ್ವಾ? ಸೊ ಪ್ಲೇನೇ ಬೇರೆ, ಥಿಕ್ನೆಸ್ಸೇ ಬೇರೆ. ಈ ಯಾರ್ನ್ ಥಿಕ್ನೆಸ್ನ ಅಂದರೆ ಇದ್ರ ದಪ್ಪನ ಈ ಪ್ಲೈಯಿಂದ ನಾವು ಮೆಷರ್ ಮಾಡಲ್ಲ. ಸೊ ಇದೆಲ್ಲದು 4 ಎಳೆದೇ ಇರುವುದು, ಬಟ್ ಆದರೂ ನೋಡೋದಕ್ಕೆ ಇದು ದಪ್ಪ ಇದೆ, ಇದು ಸಣ್ಣ ಇದೆ, ಇದಕ್ಕಿಂತ ಇದು ಸಣ್ಣ ಇದೆ, ಥಿಕ್ನೆಸ್ಸು ಬೇರೆ ಬೇರೆ ಇದೆ. ಹಾಗಾಗಿ ಪ್ಲೈನೇ ಬೇರೆ, ಯಾರ್ನ್ದು ಥಿಕ್ನೆಸ್ಸೇ ಬೇರೆ. ಇನ್ನು ಯಾರ್ನ್ ಥಿಕ್ನೆಸ್ನ ನಾವು ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದರೆ, ಅಗೇನ್ ಇಲ್ಲಿ ನಂಬರ್ ಸಿಸ್ಟಮ್ ಇದೆ. ನಮಗೆ ಹುಕ್ಸಲ್ಲಿ ನಂಬರಿಂಗ್ ಸಿಸ್ಟಮ್ ಇತ್ತಲ್ವ, ಮೆಟ್ರಿಕ್ ಸಿಸ್ಟಮ್ ನಂಬರ್ಸ್ ಇತ್ತಲ್ವ, ಹುಕ್ನ ನಾವು 1 mm, 2 mm, 3 mm, 4 mm ಅಂತ ಹೇಗೆ ನಾವು ಮೆಷರ್ ಮಾಡ್ತಿದ್ವೋ, ಹೇಗೆ ಹುಕ್ಕಲ್ಲಿ ಸೈಜಸ್ ಇತ್ತೋ ಹಾಗೆ ಯಾರ್ನಲ್ಲೂ ಕೂಡ ಅದರ ಥಿಕ್ನೆಸ್ಸಿಗೆ ಒಂದೊಂದು ನಂಬರ್ಸ್ನ ನಂಬರ್ ಸಿಸ್ಟಮ್ ಇದೆ. ಯಾರ್ನ್ ಕೂಡ 0 ಇಂದ ಅಪ್ ಟು 7ವರೆಗೂ ಮೆಷರ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಕ್ರೋಶೆ ಯಾರ್ನ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾಟ್ ಕನ್ಸಿಡರಿಂಗ್ ದ ಪ್ಲೇಸ್. ಮೋಸ್ಟ್ ಆಫ್ ದ ಟೈಮು ನಾವು ಕ್ರೋಶೆ ಯಾರ್ದು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು ಪ್ರಾಡಕ್ಟ್ ಮಾಡ್ತಾ ಇರ್ತೀವಿ, ಇದರಿಂದ ಮಾಡಿದ್ರೆ ಪ್ರಾಡಕ್ಟು ಒಂದು ಫ್ಲವರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಈ ಉಲ್ಲನಿಂದ ಮಾಡಿದ್ರೆ ಅದು ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಅದೇ ನೀವು ಈ ಥಿಕ್ನೆಸ್ ಕಡಿಮೆ ಇರೋದ್ರಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಅದೇ ನೀವು ಇದರಲ್ಲಿ ಈ ಉಲ್ಲನಲ್ಲಿ ಮಾಡಿದ್ರೆ, ಈ ಯಾರ್ನಲ್ಲಿ ಮಾಡಿದ್ರೆ ಇನ್ನೂ ಚಿಕ್ಕದಾಗಿ ಕಾಣುತ್ತೆ. ಸೇಮ್ ಪ್ಯಾಟರ್ನ್ ಇರುತ್ತೆ, ಒಂದೇ ಥರ ಸೇಮ್
ಸೇಮೇ ಹಿಂಡಿರ್ತೀವಿ, ಬಟ್ ಸ್ಟಿಲ್ ನೋಡೋದಕ್ಕೆ ಸೈಜಸ್ ತುಂಬ ಡಿಫ್ರೆಂಟ್ ಇರುತ್ತೆ. ವೈ? ಬಿಕಾಸ್ ಯಾರ್ದು ಥಿಕ್ನೆಸ್. ಸೊ ಕ್ರೋಶೆಯಲ್ಲಿ ನಾವು ಯಾರ್ನ ಥಿಕ್ನೆಸ್ ಮೇಲೆ ನಾವು ಕ್ರೋಶೆನ ಮಾಡ್ತೀವಿ ಹೊರತು ಫ್ಲೈ ಮೇಲೆ ಅಲ್ವೇ ಅಲ್ಲ. ನೀವೊಂದು ಯಾರನ್ನ ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೆ ಲೇಬಲಿಂಗ್ ಮಾಡಿರ್ತಾರೆ, ಅದ್ರ ಮೇಲೆ ಒಂದು ಲೇಬಲಿಂಗ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಲೇಬಲಿಂಗ್ ಇರುತ್ತೆ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಈ ಥರ ನಂಬರ್ ಇದೆ ಅಲ್ವಾ, ಸೊ ಅದು ಯಾರ ಥಿಕ್ನೆಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 0, 1, 2, 3, 4, 5, 6, 7 ಈ ಥರ ನಂಬರ್ಸ್ ಇರುತ್ತೆ. ನಾನೊಂದು ಚಾರ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವ ನಂಬರ್ ಯಾರನ್ನ ಯಾವ ಹೆಸರಿಂದ ಕರೀತಾರೆ, ಹಾಗೆ ಅದಕ್ಕೆ ಬೇರೆ ಯಾವೆಲ್ಲ ಹೆಸರುಗಳು ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಈ ಚಾರ್ಟ್ ಅಲ್ಲಿ ನೀವು ಯಾರನ್ನ ವೇಟ್ಸು ಮತ್ತೆ ಅದಕ್ಕೆ ಯಾವೆಲ್ಲ ಹೆಸರಿಂದ ಕರೀತಾರೆ, ಹಾಗೆ ಎಷ್ಟು ಪ್ಲೇಸ್ ಅಲ್ಲಿ ನಮ್ಗೆ ಅವೈಲೇಬಲ್ ಇದೆ, ಅದರ ಜೊತೆಗೆ ನೋಡೋದಕ್ಕೆ ಅದು ಹೇಗ್ ಕಾಣಿಸುತ್ತೆ ಅನ್ನೋದನ್ನ ನೋಡ್ಬೋದು ಬನ್ನಿ. ಇಲ್ಲಿ ವೇಟ್ 0 ಅಂತ ಇದೆ ಅಲ್ವಾ, ಸೊ ಈ 0 ವೇಟ್ ಇರೋ ಯಾರ್ನ ನಾವು ಲೇಸ್ ಯಾರ್ನಂತ ಹೇಳ್ತೀವಿ. ಅದನ್ನ ಬೇರೆ ಯಾವೆಲ್ಲ ಹೆಸರಿಂದ ನಾವು ಕರಿತೀವಿ ಅನ್ನೋದಾದ್ರೆ ಫಿಂಗರಿಂಗ್ ಯಾರ್ನು, 10 ಕೌಂಟ್ ಯಾರ್ನು, ಕ್ರೋಶೆ ಥ್ರೆಡ್ ಅಂತ ಕೂಡ ನಾವು ಕರಿತೀವಿ. ಅದ್ರ ಜೊತೆಗೆ ನಮ್ಗೆ ಅದು 1 ಪ್ಲೇ, 2 ಪ್ಲೇ, 3 ಪ್ಲೇನಲ್ಲಿ ಕೂಡ ನಮ್ಗೆ ಅವೈಲೇಬಲ್ ಇದೆ. ಅದು ನೋಡೋದಕ್ಕೆ ಹೇಗ್ ಕಾಣಿಸುತ್ತೆ ಅಂದ್ರೆ, ಈ ಯಾನ್ಸ್ ಎಲ್ಲ ನಾನು ಹಾಕಿದೀನಲ್ವಾ ಇಲ್ಲಿ ಯಾನ್ಸ್, ಅದ್ರಲ್ಲಿ ನೋಡಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ಒಂದು ತುಂಬಾ ತಿನ್ನಾಗಿದೆ ಅಲ್ವಾ, ಸೊ ಅದು ಒಂದು ನಿಮ್ಮ ಲೇಸ್ ಯಾರ್ನು ಅಂದ್ರೆ 0 ವೇಟೆಡ್ ಯಾರ್ನದು ನೋಡೋದಕ್ಕೆ ಎಷ್ಟು ಸಣ್ಣ ಇರುತ್ತೆ. ನೆಕ್ಸ್ಟ್ ವೇಟ್ 1 ಯಾರ್ನ ನಾವು ಸೂಪರ್ ಫೈನ್ ಯಾರ್ನ್ ಅಂತ ಕರಿತೀವಿ. ಹಾಗೆ ಅದನ್ನ ನಾವು ಬೇಬಿ ಯಾರ್ನ್, ಸೋಕ್ ಯಾರ್ನ್, ಫಿಂಗರಿಂಗ್ ಯಾರ್ನಿಂದ ಕೂಡ ಕರಿತೀವಿ. ಅದು 4 ಪ್ಲೇ ಅಲ್ಲಿ ನಮ್ಗೆ ಅವೈಲೇಬಲ್ ಇದೆ ನೋಡೋದಿಕ್ಕೆ. ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಇದೆ, ಸ್ವಲ್ಪ ಲೇಸ್ ಯಾರ್ನ್ಗಿಂತ ಸ್ವಲ್ಪ ದಪ್ಪ ಇರುತ್ತೆ. ಹಾಗೆ ನೆಕ್ಸ್ಟ್ ವೇಟ್ 2 ಯಾರ್ನ ನಾವು ಫೈನ್ ಯಾರ್ನ್ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಬೇಬಿ ಯಾರ್ನ್, ಸ್ಪೋರ್ಟ್ ಯಾರ್ನ್ ಅಂತ ಕರಿತೀವಿ. ಹಾಗೆ ಅದು 5 ಪ್ಲೇ ಅಲ್ಲಿ ನಮ್ಗೆ ಅವೈಲೇಬಲ್ ಇದೆ ನೋಡೋದಿಕ್ಕೆ. ಥರ್ಡ್ ಪಿಕ್ಚರ್ ಈ ತರ ಕಾಣಿಸುತ್ತೆ. ಸೊ 1 ಮತ್ತೆ 2ಗೆ ಅಂತ ಏನು ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಬಿಕಾಸ್ 1 ಪ್ಲೇ ಮಾತ್ರ ಡಿಫ್ರೆನ್ಸ್ ಆಗೋದ್ರಿಂದ ಎರಡೂ ಕೂಡ ಸಾಫ್ಟ್ ಆಗೇ ಇರುತ್ತೆ. ಎರಡನ್ನೂ ಕೂಡ ನಾವು ಬೇಬಿ ಯಾರ್ನ್ ಅಂತಾನೆ ರೆಪ್ರೆಸೆಂಟ್ ಮಾಡ್ತೀವಿ, ಐ ಮೀನ್ ಕರಿತೀವಿ. ಸೊ ಹಾಗಾಗಿ ಅದರಲ್ಲಿ ಅಂತ ಏನು ಮಚ್ ಡಿಫ್ರೆನ್ಸ್ ಇರೋದಿಲ್ಲ. ಆಮೇಲೆ ವೇಟ್ 3 ಯಾರ್ನನ್ನ ಲೈಟ್ ಯಾರ್ನ್ ಅಂತ ಕರಿತೀವಿ. ಹಾಗೆ ಅದನ್ನ ನಾವು ಡಬಲ್ ನಿಟ್ ಯಾರ್ನ್ ಮತ್ತೆ ಲೈಟ್ ವೋಸ್ಟೆಡ್ ಯಾರ್ನ್ ಅಂತ ಕರಿತೀವಿ. ಈ ಡಬಲ್ ನಿಟ್ ಯಾರ್ನ್ ಇಸ್ ನಥಿಂಗ್ ಬಟ್ ಯುವರ್ DK ಯಾರ್ನ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ DK ಯಾರ್ನ್ ಅಂದ್ರೆ ಏನು ಅಂತ. DK ಯಾರ್ನ್ ಅಂತಂದ್ರೆ ವೇಟ್, ಈ ಯಾರ್ನ್ ವೇಟ್ ಅಲ್ಲಿ ಅದನ್ನ 3 ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಅದನ್ನ ನಾವು DK ಯಾರ್ನ್ ಅಥವಾ ಡಬಲ್ ನಿಟ್ಟಿಂಗ್ ಯಾರ್ನ್, ಲೈಟ್ ವರ್ಸ್ಟೆಡ್ ಯಾರ್ನ್ ಅಂತ ಕರಿತೀವಿ. ಅದು ಯೂಶಲಿ ನಮ್ಗೆ 8 ಪ್ಲೇನ್ ಅಲ್ಲಿ ಸಿಕ್ಕುತ್ತೆ. ಥಿಕ್ನೆಸ್ ಒಂದ್ ಸ್ವಲ್ಪ ಜಾಸ್ತಿ ಇರತ್ತೆ. ಹಾಗಾಗಿ ಯೂಶಲಿ ಅದನ್ನ ನಾವು ಅಮಿಗುರಿಮಿ ಪ್ರಾಜೆಕ್ಟ್ಸ್ ಮಾಡೋದಿಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವೇಟ್ 4 ಯಾರ್ನನ್ನ ನಾವು ಮೀಡಿಯಂ ಯಾರ್ನ್ ಅಂತ ಹೇಳ್ತೀವಿ. ಅದು ಕೂಡ ನಿಮ್ಗೆ ಅದನ್ನು ಕೂಡ ನಾವು ಡಬಲ್ ನಿಟ್ಟಿಂಗ್, ಐ ಮೀನ್ DK ಯಾರ್ನ್, ಲೈಟ್ ವರ್ಸ್ಟೆಡ್ ಯಾರ್ನ್ ಅಂತಾನೆ ರೆಪ್ರೆಸೆಂಟ್ ಮಾಡ್ತೀವಿ. 3 ಮತ್ತೆ 4, 3ನ ಲೈಟ್ ವೇಟೆಡ್ ಅಂತ ಹೇಳ್ತೀವಿ, ಹಾಗೆ 4ನ ಮೀಡಿಯಂ ಅಂತ ಹೇಳ್ತೀವಿ. ಸೊ ವೇಟ್ 3 ಯಾರ್ನ್ ನಮ್ಗೆ 8 ಪ್ಲೇನ್ ಅಲ್ಲಿ ಸಿಕ್ಕಿದ್ರೆ, ವೇಟ್ 4 ಯಾರ್ನ್ ಅದು ಕೂಡ DK ಯಾರ್ನ್, ಅದು ನಮ್ಗೆ 10 to 12 ಪ್ಲೇನ್ ಅಲ್ಲಿ ಸಿಕ್ಕುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ವೇಟ್ 5 ಯಾರ್ನ್ ಬಂದು ಅದನ್ನ ಅದು ಸ್ವಲ್ಪ ನೋಡಕ್ಕೆ ಬಲ್ಕಿ ಆಗಿರುತ್ತೆ. ಸೊ ಅದನ್ನ ನಾವು ಬಲ್ಕಿ ಯಾರ್ನ್ ಅಂತ ಹೇಳ್ತೀವಿ. ಹಾಗೆ ಅದನ್ನ ನಾವು ಚಂಕಿ ಯಾರ್ನ್ ಮತ್ತೆ ಕ್ರಾಫ್ಟ್ ಯಾರ್ನ್ ಅಂತ ಕೂಡ ನಾವು ಮೆನ್ಷನ್ ಮಾಡ್ತೀವಿ. ಹಾಗೆ ಅದನ್ನ ಯೂಶಲಿ ರಗ್, ಬೇಬಿ ಬ್ಲಾಂಕೆಟ್ಸ್, ರಗ್ಸ್ ಎಲ್ಲ ಮಾಡೋದಕ್ಕೆ ಜಾಸ್ತಿ ಅದನ್ನ ಯೂಸ್ ಮಾಡ್ತೀವಿ. ರಗ್ ಯಾರ್ನ್ ಅಂತ ಕೂಡ ನಾವು ಅದನ್ನ ಕರಿತೀವಿ. ಅದು ನಮ್ಗೆ 12 to 14 ಪ್ಲೇನ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವೇಟ್ ಬಂದು 6 ನ ನಾವು ಸೂಪರ್ ಬಲ್ಕಿ ಯಾರ್ನ್ ಅಂತ ಕರಿತೀವಿ. ಹಾಗೆ ಅದನ್ನ ಸೂಪರ್ ಚಂಕಿ ಯಾರ್ನ್ ಅಂತಾನು ಕರಿತೀವಿ. ಹಾಗೆ ರೋವಿಂಗ್ ಯಾರ್ನ್ ಅಂತಾನು ಕರಿತೀವಿ. ಅದು ನಮ್ಗೆ 14 to 16 ಪ್ಲೇ ಅಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ವೇಟ್ ಬಂದು 7 ವೇಟೆಡ್ ಯಾರ್ನ್ ನಾವು ಜಂಬೂ ಯಾರ್ನ್ ಅಂತ
ಹೇಳ್ತೀವಿ. ಅದನ್ನ ಅಗೈನ್ ಅದನ್ನು ಕೂಡ ನಾವು ರೋವಿಂಗ್ ಯಾರ್ನು, ಅಲ್ಟ್ರಾ ಯಾರ್ನ್ ಅಂತ ಕೂಡ ನಾವು ಕರಿತೀವಿ. ನಮಗೆ ಅದು 16 ಪ್ಲೈವರೆಗೂ ಯಾರ್ನು ಅವೈಲಬಲ್ ಇದೆ. ಸೊ ನೋಡೋದಿಕ್ಕೆ ಹೇಗ್ ಕಾಣಿಸುತ್ತೆ ಅನ್ನೋದಕ್ಕೆ ಈ ಕಡೆ ಪಕ್ಕದಲ್ಲಿ ಡಿಸ್ಪ್ಲೇ ಇದೆ. ಈ ಲಾಸ್ಟ್ ಅಲ್ಲಿ ಇದೆ ಅಲ್ವಾ, ಅದು ಜಂಬು ಯಾರ್ನ್ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಇರೋದು ಸೂಪರ್ ಚಂಕಿ, ಅದರ ಪಕ್ಕ ಇರೋದು ಈ ಪಿಂಕಿಶ್ ಕಲರ್ ಅಲ್ಲಿ ಇದೆ ಅಲ್ವಾ, ಅದು ಸೂಪರ್ ಚಂಕಿ ಯಾರ್ನ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಯಾವ ಯಾರ್ನನ್ನ ಯಾವ ಪ್ರಾಜೆಕ್ಟಿಗೆ, ಐ ಮೀನ್ ಯಾವ ಪ್ರಾಡಕ್ಟಿಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇದ್ರಲ್ಲಿ ನೀವು ನೋಡ್ಬೋದು ಯಾವ ವೆಯ್ಟ್ ಯಾರ್ನಿಂದ ನಾವು ಯಾವ ಪ್ರಾಜೆಕ್ಟ್ ನ ಮಾಡ್ತೀವಿ ಅನ್ನೋದನ್ನ ನೋಡ್ಬೋದು. ಇದ್ರಲ್ಲಿ ವೆಯ್ಟ್ 0 ಮತ್ತೆ ವೆಯ್ಟ್ 1 ಅಂದ್ರೆ ಲೇಸ್ ಯಾರ್ನ್ ಮತ್ತೆ ಸೂಪರ್ ಫೈನ್ ಯಾರ್ನ್ ಅದೆರಡನ್ನ ಯೂಸ್ ಮಾಡ್ಕೊಂಡು ಯಾವ ಪ್ರಾಜೆಕ್ಟ್ಸ್ ಮಾಡ್ತಾರೆ ಅಂದ್ರೆ, ಈ ಲೇಸಸ್ ಎಲ್ಲ ರೆಡಿ ಮಾಡ್ತಾರಲ್ವಾ, ಈ ಡ್ರೆಸ್ ಗಳಿಗೆಲ್ಲ ಲೇಸ್ ಹಾಕ್ತಿವಲ್ಲ ಆ ತರ ಲೇಸಸ್, ಆಮೇಲೆ ಡಾಯ್ಲಿಸ್ ಅಂತಂದ್ರೆ ಈ ತರ ಟೇಬಲ್ ಮ್ಯಾಟ್ಸ್ ಮತ್ತೆ ಶಾಲ್ಸ್, ಆ ತರದ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಯೂಶಲಿ ವೆಯ್ಟ್ 0 ಮತ್ತೆ ವೆಯ್ಟ್ 1 ಯಾರ್ನ ಯೂಸ್ ಮಾಡ್ತೀವಿ. ಹಾಗೆ ಇನ್ನು ವೆಯ್ಟ್ 2 ಫೈನ್ ಯಾರ್ನ ನಾವು ಲಾರ್ಜ್ ಲೇಸ್ ಮತ್ತೆ ಲೈಟ್ ಗಾರ್ಮೆಂಟ್ಸ್ ಮತ್ತೆ ಬೇಬಿ ಐಟಮ್ಸ್ ಲೈಕ್ ಕ್ಲೋತಿಂಗ್ಸ್, ಡ್ರೆಸ್ ಆಗ್ಬೋದು ಅಥವಾ ಈ ಸಾಕ್ಸ್, ಶೂಸ್ ಈ ತರ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಇನ್ನ ವೆಯ್ಟ್ 3 ಯಾರ್ನ್, ದಟ್ ಈಸ್ ಡಿಕೆ ಯಾರ್ನ್, ಅದನ್ನ ನಾವು ಬೇಬಿ ಬ್ಲಾಂಕೆಟ್ಸ್ ಮತ್ತೆ ಆಮಿಗುರಿಮಿ ಟಾಯ್ಸ್ ಮಾಡೋದಕ್ಕೆ ಜೊತೆಗೆ ಲೈಟ್ ಗಾರ್ಮೆಂಟ್ಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಇನ್ನು ವೆಯ್ಟ್ 4 ಬಂದು ಅದನ್ನ ಬ್ಲಾಂಕೆಟ್ಸ್, ಹ್ಯಾಟ್ಸ್, ಸ್ಕಾರ್ಫ್ಸ್ ಈ ತರ ಪ್ರಾಜೆಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ನು ವೆಯ್ಟ್ 5 ದಟ್ ಈಸ್ ಬಲ್ಕಿ ಯಾರ್ನ್, ಅದನ್ನ ನಾವು ಬ್ಲಾಂಕೆಟ್, ಹ್ಯಾಟ್, ಸ್ಕಾರ್ಫ್ಸ್ ಮತ್ತೆ ರಗ್ಸ್ ಎಲ್ಲ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ವೆಯ್ಟ್ 6 ಯಾರ್ನಿಂದ ಕೂಡ ನಾವು ಹೆವಿ ಬ್ಲಾಂಕೆಟ್ಸ್, ಅಂದ್ರೆ ಈ ವೆಯ್ಟ್ 6 ಮತ್ತೆ ವೆಯ್ಟ್ 7 ಅದು ನೋಡೋದಕ್ಕೆ ಸ್ವಲ್ಪ ತಿಕ್ ಆಗಿರುತ್ತಲ್ವಾ, ದಪ್ಪ ಇರುತ್ತೆ. ಸೊ ಅದರಿಂದ ಯೂಶಲಿ ನಾವು ಹೆವಿ ಬ್ಲಾಂಕೆಟ್ಸ್, ಬ್ಯಾಸ್ಕೆಟ್ಸ್, ಆಮೇಲೆ ಈ ಕೋಸಿ ಸ್ಟೈಲ್ ಸ್ಕಾರ್ಫ್ಸ್ ಎಲ್ಲ ಬರುತ್ತಲ್ವಾ, ಅದನ್ನೆಲ್ಲ ರೆಡಿ ಮಾಡೋದಕ್ಕೆ ಆ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಯೂಶಲಿ ಈ ತರದ್ ಯಾರನ್ನ ಯೂಸ್ ಮಾಡ್ತೀವಿ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಯಾನ್ಸ್ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಯಾನ್ ಬಗ್ಗೆ. ಆಸ್ ಮಚ್ ಆಸ್ ಐ ನೋ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಸ್ ಅ ಬಿಗಿನರ್ ಆಗಿ ನೀವು ಇಷ್ಟು ತಿಳ್ಕೊಂಡ್ರೆ ದಟ್ ಈಸ್ ಮ್ಯಾಕ್ಸಿಮಮ್ ಇನಫ್ ಅಂತ. ಸೊ ಯಾನ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಯಾನ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಸಾಕಲ್ವಾ? ಇನ್ನೂ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಬಿಗಿನರ್ಸಿಗೆ ನನ್ನ ಕಡೆಯಿಂದ ಕೀ ಪಾಯಿಂಟ್ಸ್ ಏನು ಅನ್ನೋದಾದ್ರೆ, ಈಗಷ್ಟೇ ನೀವು ನಿಮ್ ಜರ್ನಿನ, ಕ್ರೋಶೆ ಜರ್ನಿನ ಸ್ಟಾರ್ಟ್ ಮಾಡಿದೀರಾ, ಈಗಷ್ಟೇ ಚೈನ್ಸ್ ಹಾಕೋದನ್ನ ಕಲಿತಾ ಇದ್ದೀರಾ ಅನ್ನೋದಾದ್ರೆ, ಡೋಂಟ್ ಗೋ ವಿತ್ ಕಾಟನ್ ಥ್ರೆಡ್ ಅಥವಾ ಕಾಟನ್ ಯಾನ್. ಇದರಲ್ಲಿ ಚೈನ್ಸ್ ಕ್ರಿಯೇಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ವೈ? ಬಿಕಾಸ್ ಇದು ಜಸ್ಟ್ ಲೈಕ್ ಥ್ರೆಡ್ ತರಾನೇ ಇರುತ್ತೆ. ಹಾಗಾಗಿ ನೀವು ಲೂಪ್ ಇಂದ ಪುಲ್ ಮಾಡೋವಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಚೈನ್ಸ್ ಎಲ್ಲ ತುಂಬಾ ಸ್ಟಿಫ್ ಆಗಿ ಬರುತ್ತೆ. ಸೊ ಇದು ಬಿಗಿನರ್ಸ್ಗೆ ಹೋಲ್ಡ್ ಮಾಡೋದಕ್ಕೆ, ಚೈನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ. ಸೊ ಹಾಗಾಗಿ ಡೋಂಟ್ ಗೋ ವಿತ್ ಕಾಟನ್ ಯಾನ್. ಇಟ್ಸ್ ನಾಟ್ ಅ ಬಿಗಿನರ್ ಫ್ರೆಂಡ್ಲಿ. ಇದು ಬಿಗಿನರ್ ಫ್ರೆಂಡ್ಲಿ ಅಲ್ವೇ ಅಲ್ಲ. ಸೊ ಕಾಟನ್ ಥ್ರೆಡ್ ನ ಯೂಸ್ ಮಾಡಬೇಡಿ ಸ್ಟಾರ್ಟಿಂಗ್ ಅಲ್ಲಿ. ನೆಕ್ಸ್ಟ್ ಈ ಚಂಕಿ ಯಾನ್ಸ್, ಇದು ಕೂಡ ಅಷ್ಟೇನೆ ಬಿಗಿನರ್ಸ್ಗೆ ತುಂಬಾ ಕಷ್ಟ ಅನ್ಸುತ್ತೆ, ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಇದರಲ್ಲಿ ಲೂಪ್ಸ್ ಎಲ್ಲ ಹುಡುಕೋದು ಚೈನ್ ಹಾಕಿದ್ಮೇಲೆ. ಸೊ ಒನ್ಸ್ ಯು ಆರ್ ಥರೋ ವಿತ್ ಆಲ್ ದ ಬೇಸಿಕ್ ಸ್ಟಿಚಸ್, ಆ ತರ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡಿ. ಇಫ್ ಯು ಆರ್ ಟೋಟಲಿ ಬಿಗಿನರ್ ದೆನ್ ಅವಾಯ್ಡ್ ದಿಸ್ ಆಲ್ಸೋ. ಇದು ಕೂಡ ಬಿಗಿನರ್ ಫ್ರೆಂಡ್ಲಿ ಅಲ್ವೇ ಅಲ್ಲ. ಹಾಗೆ ಈ ತರ ಡಾರ್ಕ್ ಕಲರ್ಸ್ ಯಾನ್ ಕೂಡ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಬಿಗಿನಿಂಗ್ ಅಲ್ಲಿ. ಯಾಕೆಂದ್ರೆ ಡಾರ್ಕ್ ಕಲರ್ಸ್ ಅಲ್ಲಿ ನಿಮ್ಗೆ ಚೈನು ವಿಸಿಬಲ್ ಇರೋದಿಲ್ಲ. ಸೊ ನೀವು ಚೈನ್ ಹಾಕಿರೋದು ಸರಿ ಇದೆಯಾ ಇಲ್ವಾ ಕಾಣಿಸೋದೇ ಇಲ್ಲ ಅದು. ಸೊ ಹಾಗಾಗಿ ಆದಷ್ಟು ಡಾರ್ಕ್ ಕಲರ್ಸ್ ನ ಕೂಡ ಅವಾಯ್ಡ್ ಮಾಡಿ. ಇನ್ನು ಬಿಗಿನಿಂಗ್ ಅಲ್ಲಿ ಯಾವ ತರ ಯಾರನ್ನ ನಾವು ಸೆಲೆಕ್ಟ್ ಮಾಡ್ಬೇಕು ಅನ್ನೋದಾದ್ರೆ, ಮೆಟೀರಿಯಲ್ ವೈಸು ಬೆಟರ್ ಗೋ ವಿತ್ ಅಕ್ರೆಲಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಆದಷ್ಟು ಡಲ್ ಕಲರ್ಸ್ ನ ತಗೊಳ್ಳಿ. ಇರುತ್ತೆ ಈ ವೈಟ್ ಕಲರು, ಆಮೇಲೆ ಲೈಟ್ ಯೆಲ್ಲೋ ಕಲರು, ಲೈಟ್ ಗ್ರೀನ್ ಕಲರ್ಸ್, ಈ ತರ ಆದಷ್ಟು ಡಲ್ ಕಲರ್ಸ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಅದರಲ್ಲಿ ನಿಮ್ಗೆ
ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಚೈನ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಡೋಂಟ್ ಗೋ ವಿತ್ ಡಾರ್ಕ್ ಕಲರ್ಸ್ ಅಂಡ್ ಡೋಂಟ್ ಗೋ ವಿತ್ ಕಾಟನ್ ಥ್ರೆಡ್, ಡೋಂಟ್ ಗೋ ವಿತ್ ಚಂಕಿ ಯಾರ್ನ್ ಇಫ್ ಯು ಆರ್ ಅ ಬಿಗಿನರ್. ದೀಸ್ ಆರ್ ಆಲ್ ನಾಟ್ ಬಿಗಿನರ್ ಫ್ರೆಂಡ್ಲಿ. ಓಕೆ, ಹಾಗೆ ಇನ್ನು ಬಿಗಿನಿಂಗ್ ಅಲ್ಲಿ ಎಷ್ಟು ಆನ್ಸ್ ನ ತಗೋಬೇಕು ಅಂತ ನೀವು ಅನ್ನೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲೇ ನೀವು ಈಗಷ್ಟೇ ನಿಮ್ ಜರ್ನಿ ಶುರು ಮಾಡಿದೀರಾ ಅನ್ನೋದಾದ್ರೆ, ಅಗೇನ್ ನಿಮ್ಮ ಅಕ್ಕಪಕ್ಕ ಇರೋ ಸ್ಟೇಷನರಿ ಶಾಪ್ ಅಲ್ಲಿ ಈ ತರದ್ದು ಯಾರ್ನ್ ಸಿಕ್ಕುತ್ತೆ. ಇದು ಒಂದು 10 ರುಪೀಸ್ ಇಲ್ಲ 5 ರುಪೀಸ್ ಇಲ್ಲ 10 ರುಪೀಸಿಗೆ ಸಿಗುತ್ತೆ. ಹೋಗಿ ನೀವು ಈ ತರದ್ದೊಂದು ಯಾರ್ನ ತಗೊಂಡ್ ಬಂದು ಇದರಲ್ಲಿ ನೀವು ನಿಮ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ದಿಸ್ ಇಸ್ ಮಚ್ ಕಂಫರ್ಟಬಲ್, ಹಾಗೆ ಕಡಿಮೆ ದುಡ್ಡಲ್ಲೂ ಸಿಗುತ್ತೆ. ಕಲಿಯೋದಿಕ್ಕೆ ಇದು ಸಾಕು. ಒನ್ಸ್ ನೀವು ಸ್ಟಿಚಸ್ ಎಲ್ಲ ಕಲ್ತು ಪ್ರಾಕ್ಟೀಸ್ ಆಗಿದೆ, ಏನಾದ್ರೂ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀರಾ, ಆ ತರ ಇದ್ದಾಗ ಏನ್ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀರಾ, ಅದಕ್ಕೆ ಯಾವ ಕಲರ್ ಯಾರ್ನ್ ಸೂಟ್ ಆಗುತ್ತೆ, ಯಾವ ಮೆಟೀರಿಯಲ್ ಯಾರ್ನ್ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡಿ ಆಮೇಲೆ ನೀವು ಯಾವ್ದು ಬೇಕೋ ಆ ಯಾರ್ನ ಚೂಸ್ ಮಾಡ್ಬೋದು. ಇನ್ನು ಯಾರ್ನ್ ತಗೊಳ್ಳೋವಾಗ ನೀವೇನ್ ಯೋಚನೆ ಮಾಡ್ಬೇಕು ಅನ್ನೋದಾದ್ರೆ, ನನಗೆ ಆನ್ಲೈನ್ ಅಲ್ಲಿ ಯಾರ್ನ ಪರ್ಚೇಸ್ ಮಾಡೋದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಸೊ ಹಾಗಾಗಿ ಐ ಯೂಶಲಿ ಪ್ರಿಫರ್ ಲೋಕಲ್ ವೆಂಡರ್ಸ್. ಅಂದ್ರೆ ಲೋಕಲ್ ಅಲ್ಲಿ ಪರ್ಟಿಕ್ಯುಲರ್ ಯಾರ್ನ್ ಶಾಪೇ ಇರುತ್ತೆ, ಅವರು ಯಾರ್ನಷ್ಟೇ ಸೆಲ್ ಮಾಡ್ತಾ ಇರ್ತಾರೆ. ಆ ತರ ಶಾಪ್ ಯಾವ್ದಾದ್ರು ಇದ್ರೆ ಅದನ್ನ ಹುಡ್ಕೊಳ್ಳಿ. ಇಲ್ಲ ಸಮ್ ಟೈಮ್ ಸ್ಟೇಷನರಿ ಶಾಪ್ ಅವರೇನೆ ನಿಮ್ ಬಲ್ಕ್ ಆಗಿ ಯಾರ್ನ ಸೆಲ್ ಮಾಡ್ತಾ ಇರ್ತಾರೆ. ಆ ತರದ್ ಯಾವ್ದಾದ್ರು ಒಂದು ಶಾಪ್ ನ ಹುಡುಕೊಂಡು ಆದಷ್ಟು ನೀವು ಯಾರ್ನ ಅಲ್ಲಿಂದ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡಿ. ಕಾಸ್ಟ್ ವರ್ತಿ ಬಲ್ಕ್ ಆಗು ತಗೋಬಹುದು. ಸಮ್ ಟೈಮ್ ಏನಾಗುತ್ತೆ ಅನ್ನೋದಾದ್ರೆ, ಯಾವ್ದೋ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ರ, ಅದಕ್ಕೆ ನಿಮ್ಗೆ ಒಂದ್ 100 ಗ್ರಾಮ್ ಯಾರ್ನು ಸಾಕಾಗುತ್ತೆ ಅಂತ ನೀವು ತಗೊಂಡ್ ಬರ್ತೀರಾ. 100 ಗ್ರಾಮ್ ಯಾರ್ನ್ ಮಾತ್ರ ಪರ್ಚೇಸ್ ಮಾಡ್ತೀರಾ. ಮಾಡ್ತಾ ಮಾಡ್ತಾ ಇನ್ ಸ್ವಲ್ಪ ಬೇಕಾಗುತ್ತೆ. ಅಗೇನ್ ಸೇಮ್ ಕಲರ್ ನಮ್ಗೆ ಯಾರ್ನ್ ಸಿಗೋದು ತುಂಬಾ ಕಡಿಮೆ. ಅದೇ ಸೇಮ್ ಕಲರ್ ನಮ್ಗೆ ಸಿಗೋದೇ ಇಲ್ಲ. ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಕಡಿಮೆ ಇರುತ್ತೆ. ಸಮ್ ಟೈಮ್ ಸಿಕ್ಕುತ್ತೆ, ಬಟ್ ಮ್ಯಾಕ್ಸಿಮಮ್ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ನೀವೇನೇ ಪ್ರಾಡಕ್ಟ್ ಮಾಡ್ತಾ ಇದ್ರು 100 ಗ್ರಾಮ್ ಯಾರ್ನ್ ಸಾಕಾಗುತ್ತೆ ಅಂತ ನಿಮ್ದೊಂದು ಪ್ಲಾನ್ ಇದ್ರೆ, ಒಂದು 50% ಎಕ್ಸ್ಟ್ರಾ ಯಾರ್ನ ತಗೊಳ್ಳಿ. 100ಗೆ 150 ಅಷ್ಟು ಯಾರ್ನ ನೀವು ಜಾಸ್ತಿ ಯಾರ್ನ ಪರ್ಚೇಸ್ ಮಾಡೋದು ಬೆಸ್ಟ್. ನಾನ್ ಇಲ್ಲಿವರೆಗೂ ನಿಮ್ಗೆ ಹೇಳಿರೋದು ಆಸ್ ಅ ಸ್ಟ್ಯಾಂಡರ್ಡ್ ಏನಿತ್ತೋ ಅದನ್ನ. ಅಂದ್ರೆ ಫಾರ್ ಎಕ್ಸಾಂಪಲ್, ಸಮ್ಮರಿಗೆ ಕಾಟನ್ನೇ ಯೂಸ್ ಮಾಡಿ, ವಿಂಟರಿಗೆ ವೂಲೇ ಯೂಸ್ ಮಾಡಿ ಅನ್ನೋದು ಒಂದು ಏನ್ ಸ್ಟ್ಯಾಂಡರ್ಡ್ ಸೆಟ್ ಆಗಿತ್ತೋ ನಾನು ಆ ಸ್ಟ್ಯಾಂಡರ್ಡ್ ನ ಹೇಳಿದ್ದೀನಿ. ಇನ್ನು ನನ್ನ ಒಪಿನಿಯನ್ ಹೇಳೋದಾದ್ರೆ, ಜನರಲ್ ಆಗಿ ಎಲ್ಲೂ ಯಾವುದೇ ರೀತಿ ಬಾರ್ಡರ್ ಆಗ್ಲಿ ಲಿಮಿಟೇಷನ್ಸ್ ಆಗ್ಲಿ ಇಲ್ಲ, ನೀವು ಈ ಪ್ರಾಡಕ್ಟ್ಗೆ ಇದೇ ಯಾರ್ನ ಯೂಸ್ ಮಾಡಿ ಅಂತ. ಇಫ್ ಯು ವಾಂಟ್ ಕ್ರಿಯೇಟ್ ಸಮಥಿಂಗ್ ಮೋರ್, ಬೇರೆ ತರ ಏನೋ ಕ್ರಿಯೇಟ್ ಮಾಡಬೇಕು, ಇನೋವೇಟ್ ಮಾಡಬೇಕು, ಆ ತರ ಐಡಿಯಾಸ್ ಏನಾದ್ರೂ ಇದ್ರೆ, ಯು ಕ್ಯಾನ್ ಚೂಸ್ ಎನಿ ಯಾರ್ನ್ ಫಾರ್ ಎನಿ ಪ್ರಾಡಕ್ಟ್. ದೇರ್ ಇಸ್ ನೋ ಸಚ್ ಲಿಮಿಟೇಷನ್ಸ್. ಯಾವುದೇ ರೀತಿ ಬಾರ್ಡರ್ಸ್ ಇಲ್ಲ. ನಿಮಗೆ ಯಾವ್ದು ಇಷ್ಟನೋ, ಯಾವ ತರ ಯಾರ್ನ್ ಇಷ್ಟ, ಯಾವ ಮೆಟೀರಿಯಲ್ ಆಗ್ಲಿ, ಕ್ವಾಲಿಟಿ ಆಗ್ಲಿ, ಕಲರ್ ಆಗ್ಲಿ, ಯಾವ್ದ್ರಲ್ಲಿ ಮಾಡಿದ್ರೆ ಚಂದ ಕಾಣಿಸುತ್ತೆ ಅಂತ ನಿಮಗ್ ಅನ್ಸುತ್ತೋ, ಸೊ ನೀವು ಯಾವ್ದಾದ್ರೂ ಚೂಸ್ ಮಾಡ್ಕೊಂಡು ಮಾಡ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೀಗೆ ಇರ್ಬೇಕು ಅಂತ ಏನಿಲ್ಲ. ಸೊ ಇಷ್ಟು ಡೀಟೇಲ್ಸ್ ಯಾನ್ಸ್ ಬಗ್ಗೆ ಸಾಕು ಅನ್ಸುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಪರ್ಟಿಕ್ಯುಲರ್ ಯಾನಿಗೆ ಯಾವ ಪರ್ಟಿಕ್ಯುಲರ್ ಹುಕ್ ಸೈಜ್ ಸೂಟ್ ಆಗುತ್ತೆ ಅದನ್ನ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.